ಹಾಯ್, ನಾವಿವತ್ತು ಮೂವಿ ನೋಡೋದಕ್ಕೆ ಅಂತ ಗ್ಯಾಲರಿಯಾ ಮಾಲ್ಗೆ ಬಂದಿದ್ದೀವಿ. ಇವತ್ತಂತೂ ಮಾಲ್ ಫುಲ್ ಫ್ರೀಯಾಗಿತ್ತು. ವೀಕ್ ಡೇ ಆಗಿರೋದ್ರಿಂದ ಯೂಶಲಿ ವೀಕೆಂಡ್ಸು ತುಂಬ ಜನ ಇರ್ತಾರೆ. ಇವತ್ತು ಫ್ರೀಯಾಗಿದ್ದಿದ್ದು ನೋಡಿ ತುಂಬಾ ಖುಷಿ ಆಯಿತು. ಜನ ಇಲ್ಲ ಅಂತಂದರೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಹಾಗೆ ಮೂವಿಗೆ ಹೋಗೋದಕ್ಕೆ ತುಂಬಾ ಟೈಮ್ ಇತ್ತು ಇನ್ನೂ. ಅಷ್ಟರಲ್ಲಿ ಮಕ್ಕಳಿಗೆ ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ವಿ. ನನ್ನ ಮಕ್ಳಿಗಂತೂ ಈ ರೀತಿ ಗೇಮ್ಸ್ ಎಲ್ಲ ಆಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅವರು ಕೂಡ ನಾವು ಸ್ವಲ್ಪ ಟೈಮ್ನ ಕೊಟ್ಟರೆ ನಮಗೂ ಕೂಡ ನೆಕ್ಸ್ಟ್ ಶಾಪಿಂಗ್ ಮಾಡೋದಕ್ಕೋ ಅಥವಾ ಮೂವಿ ನೋಡೋದಕ್ಕೆ ಸ್ವಲ್ಪ ನಮಗೂ ಕೂಡ ಟೈಮ್ ಕೊಡ್ತಾರೆ. ಇಲ್ಲ ಅಂತಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಹಾಗೆ ಫಸ್ಟ್ ಅವ್ರಿಗೆ ಖುಷಿ ಪಡಿಸ್ಬಿಡ್ತೀವಿ ಈ ರೀತಿ ಗೇಮ್ಸ್ ಕರ್ಕೊಂಡೋಗಿ. ಹಾಗೆ ಒಂದಷ್ಟು ಟಿಕೆಟ್ ಕೂಡ ತೊಗೊಂಡಿದ್ವಿ ಇವತ್ತು. ಸ್ವಲ್ಪ ಆಫರ್ ಕೂಡ ಇತ್ತು, ಅದ್ರ ಜೊತೆಗೆ ಎಕ್ಸ್ಟ್ರಾ ಟಿಕೆಟ್ ಕೂಡ ಸಿಕ್ತು ಸ್ಪಿನ್ ಮಾಡೋದಕ್ಕೆ. ಅಲ್ಲಿಂದ ನಾವು ನೆಕ್ಸ್ಟು ಮೂವಿ ನೋಡೋದಕ್ಕೆ ಅಂತ ಬಂದ್ವಿ. ಮೂವಿ ನೋಡಬೇಕಾದ್ರೆ ಪಾಪ್ಕಾರ್ನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತ ಅನಿಸುತ್ತೆ. ಈ ನಡುವೆ ಅಂತೂ ಪಾಪ್ಕಾರ್ನ್ ಇಲ್ಲದೆ ಮೂವಿ ನೋಡೋದಕ್ಕೆ ಆಗೋದೇ ಇಲ್ವನೋ ಹಂಗೆ ಆಗಿಬಿಟ್ಟಿದೆ. ಹಾಗೆ ಇವತ್ತು ನಾವು ಬಂದಿರೋವಂಥ ಮೂವಿ ಬಂದುಬಿಟ್ಟು ಕಾಂತಾರ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಐ ಹೋಪ್ ಎಲ್ಲರೂ ಕೂಡ ನೀವು ನೋಡಿದ್ದೀರಾ ಆಲ್ರೆಡಿ ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ, ನೋಡಬೇಕು ಅಂತ ಅಂದ್ಕೊತಾ ಇದ್ದೀರಾ, ಖಂಡಿತ ಈ ಮೂವಿನ ಹೋಗಿ ನೋಡಿ. ತುಂಬಾ ಚೆನ್ನಾಗಿದೆ. ಹಾಗೆ ಮೂವಿ ನೋಡ್ತಾ ನನ್ನ ಮಗಳು ನಿದ್ದೆನೂ ಕೂಡ ಮಾಡಿಬಿಟ್ಲ ಅಲ್ಲೇ. ಫುಲ್ ಮೂವಿ ನೋಡಲಿಲ್ಲ ಅವಳು, ಏನೋ ಈ ಸರಿ ಫಸ್ಟ್ ಟೈಮ್ ಅವಳು ನಿದ್ದೆ ಮಾಡಿದ್ದು. ಹಾಗೆ ಮೂವಿ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಲೈಫ್ ಸ್ಟೈಲ್ಗೆ ಬಂದಿದ್ವಿ. ಹಸ್ಬೆಂಡ್ ಒಂದಿಷ್ಟು ಶಾಪಿಂಗ್ ಕೂಡ ಮಾಡಿದ್ರು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್.